ಇನ್ನು ಇನ್ನು ಕೆಲಸಕ್ಕೆ ಹೋದವರು ಬಂದಿಲ್ಲ ಅಂತ ಕಾಣುತ್ತೆ. ಆದ್ರೆ ನನಗೆ ಬಂದಂತ ಕೆಟ್ಟ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ. ಕಪಟ ಸಾಹುಕಾರನ ಸಾಲಕ್ಕಾಗಿ ಇದ್ದು ಹೊಲ ಮಣಿ ಕಸ್ಕೊಂಡ. ಅಯ್ಯೋ, ಸಾಕಷ್ಟು ಕಲಿತ ನನ್ನ ತಮ್ಮ ಇನ್ನು ಕೂಲಿ ಕೆಲಸಕ್ಕೆ ಹೋಗಿದ್ದಾನಂದ್ರೆ ಅಯ್ಯೋ ಅಯ್ಯೋ ವಿಧಿಯೇ. ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವಂತುರಿಯುವ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವಂತುರಿಯುವ. ಮಾಮ ಹೊರಗಡೆ ನಿಂತು ಏನು ವಿಚಾರ ಮಾಡಾಕತ್ತಿ? ಬಾ ಒಳಗ. ಏನಿಲ್ಲಪ್ಪ, ಎಲ್ರು ಕೈಕಾಲು ಮುಖ ತೊಳ್ಕೊ ಹೋಗ್ರಿ. ಗಂಗಾ, ಇವ್ರಿಗೆ ಚಾ ಮಾಡಿಕೊಡಮ್ಮ. ಆಯ್ತು ಮಾವ. ಚಂದ್ರು, ಬಾರಪ್ಪ ಇಲ್ಲಿ. ಯಾಕಣ್ಣ? ಅಯ್ಯೋ ಚಂದ್ರು, ನನ್ನ ತಮ್ಮನ ಕೈ ತುಂಬಾ ರಕ್ತ ಮುಳುಗೈತಿ. ಸಿಟಿಯಲ್ಲಿ ಪ್ಯಾಂಟು ಶರ್ಟು ಹಾಕೊಂಡು ಕುರ್ಚಿ ಮೇಲೆ ಕುಂತು ಕೆಲಸ ಮಾಡ್ಬೇಕಾದ್ರೆ ನೀನು ಇಂದು ಗುದ್ಲಿ ಸಲಿಕಿ ತಗೊಂಡು ಕೆಲ್ಸಕ್ಕೆ ಹೋಗಿ. ಅಯ್ಯೋ ತಮ್ಮ, ನಿಮ್ಮನ್ನೆಲ್ಲ ಚಂದಾಗಿಡ್ಬೇಕಂತ ನಾನು ಎಷ್ಟು ಅಯ್ಯೋ ತಮ್ಮ, ತುಂಬಿದ ಚೆರಿಗೆ ಎತ್ತಿಡಾಕ ಹಚ್ಚದ ನಾನು ಇಂದು ನಿನ್ನ ಕೈಯಾಗ ಗುದ್ಲಿ ಸಲ್ಕಿ ಕೊಟ್ಟು ಕಳಿಸುವುದಾಗಿದೆ. ಇಂಥ ಪರಿಸ್ಥಿತಿ ಯಾರಿಗೂ ಎಂತ ತಪ್ಪು ಮಾಡುತ್ತಿರುವೆ ಅಣ್ಣ, ಎಂತ ತಪ್ಪು ಮಾಡುತ್ತಿರುವೆ. ನನ್ನಲ್ಲಿ ಕ್ಷಮೆ ಕೇಳಿ ನನ್ನ ನರಕಕ್ಕೆ ತಳ್ಳುತ್ತಿರುವೆ ಅಣ್ಣ. ನೌಕರಿ ಎಂಬುದು ನನ್ನ ಹಣೆ ಬರದಲ್ಲಿದ್ದರೆ ಯಾರೇನು ಮಾಡಲು ಸಾಧ್ಯ? ಪ್ರಾಮಾಣಿಕ ಪ್ರಯತ್ನ ಪಡುವುದು ನಮ್ಮ ಕೆಲಸ, ಫಲ ನೀಡೋದು ಆ ತಂದೆ ಪರಮಾತ್ಮನ ಕೆಲಸ. ಇದಕ್ಕೆ ಯಾರು ಕಾರಣರಲ್ಲನ? ಮಾಮ, ತನ್ನ ಸಾಲ ತೀರುವವರೆಗೂ ನಮ್ಮ ಆಸ್ತಿಯನ್ನೇ ಆ ನರೆಯೊಗ್ರಿಗೆ ಬರ್ಸಿಕೊಂಡರೆ ಏನಾಯ್ತು? ಮಾವ ಹಳೆ ಆಗಲಿ ರಾತ್ರಿ ಹೊಲದಾಗ ದುಡಿದು ಆ ಕಟಗನ ಸಾಲ ತೀರಿಸಿದ್ರೆ ಆಯ್ತು. ಅಣ್ಣ, ಸತ್ಯ ಧರ್ಮದಿಂದ ನಾವಿದ್ದರೆ ಆ ಸತ್ಯದ ಪ್ರತಿಫಲ ಒಂದಿಲ್ಲ ಒಂದು ದಿನ ನಮಗೆ ದೊರೆಯದೇ ಇರಲಾರದನ್ನ. ಈ ವರ್ಷ ಚಂದ್ರನು ಕೂಡ ಗಂಗವನು ಮದುವೆ ಮಾಡಬೇಕು ಅನ್ನೋದು ಬಹಳ ಆಸೆ ಕನಸುಗಳಿತ್ತು. ಅಯ್ಯೋ ಮಾಮ, ನಿನ್ನ ಆಸೆ ನೆರವೇರ ಏನಾಯ್ತು? ಮುಂದಿನ ವರ್ಷ ನನ್ನ ಮಾವನ ಲಗ್ನ ಮಾಡೋಣ. ಮೊದಲು ನಾವು ಮನುಷ್ಯರಾಗೋಣ, ನಂತರ ಮದುವೆ ವಿಚಾರ ಮಾಡಿದರಾಯಿತು. ಆಗ್ಲಪ್ಪ, ಆದ್ರೆ ಇನ್ಮೇಲೆ ನಾನು ನಿಮ್ಮ ಜೊತೆ ಕೆಲಸಕ್ಕೆ ಬರ್ತೇನೆ. ಅಣ್ಣ, ನಿಮ್ಮನ್ನ ದುಡಿಯಾಕಚ್ಚಿ ನಾನು ಮನ್ಯಾಗ ಕುಂದ್ರದು ಬೇಡ. ನಾನು ನಿಮ್ ಜೋಡಿ ಕೆಲ್ಸಕ್ಕೆ ಬರ್ತೇನೆ. ಅಣ್ಣ ಬೇಡಣ್ಣ, ಬೇಡ. ನೀ ಬೆಳೆಸಿದ ಈ ನಿನ್ನ ತಮ್ಮ ಗಂಡು ಗಲೆಯಂತೆ ಗಂಡು ಗಚ್ಚ ಹಾಕಿ ಹಗಲಿರುಳು ದುಡಿದು
ಆ ಧನಿಕರ ಸಾಲವನ್ನು ತೀರಿಸುವಷ್ಟು ಧೈರ್ಯ ಈ ನಿನ್ನ ತಮ್ಮನಲ್ಲಿದೆ. ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕುವ ಕಾರಣವಿಲ್ಲಣ್ಣ. ಎಂತಹ ದರ್ಪದ ಸರ್ಪ ಬಂದು ನಮ್ಮನ್ನೆದುರಿಸಿದರು. ಆ ಸರ್ಪಕ್ಕೊಂದು ತೀರ್ಪು ಕೊಟ್ಟು ಆ ಸರ್ಪವನ್ನೇ ಸುಟ್ಟಾಕುವಷ್ಟು ಶಕ್ತಿ ಸಾಮರ್ಥ್ಯ ಈ ನಿನ್ನ ತಮ್ಮನಲ್ಲಿದೆ. ಹೌದು ಮಾಮ, ನೀನು ದುಡಿಯಬಾರದು. ಸಾಲಕ್ಕೆ ಹೆದರಿ ನಾ ಕಲಿತವನೆಂದು ಮರೆಯಾದ ಗಂಜಿರನ ಹೇಡಿಯಂತೆ ಜೀವಿಸುವ ಜನ್ಮ ನನ್ನದಲ್ಲಣ್ಣ. ಬಂದ ಕಷ್ಟಗಳಿಗೆ ಅದಿಗಟ್ಟು ನಿಲ್ಲುವಷ್ಟು ಧೈರ್ಯ ಈ ನಿನ್ನ ತಮ್ಮನಲ್ಲಿದೆ. ಅದಕ್ಕೋಸ್ಕರ ನೀನು ಕಷ್ಟದ ಕಣ್ಣೀರು ಹಾಕುವ ಕಾರಣವಿಲ್ಲಣ್ಣ. ಎಂತ ದರ್ಪದ ಸರ್ಪ ಬಂದರೂ ನಮ್ಮನ್ನೇನು ಅಲ್ಲಾಡಿಸಲಾಗುವುದಿಲ್ಲ. ಆ ಸರ್ಪಕ್ಕೊಂದು ತೀರ್ಪು ಕೊಟ್ಟು ಆ ಸರ್ಪವನ್ನೇ ಸುಟ್ಟಾಕುವಷ್ಟು ಶಕ್ತಿ ಸಾಮರ್ಥ್ಯ ಈ ನಿನ್ನ ತಮ್ಮನಲ್ಲಿದೆ. ಹೌದು ಮಾಮ, ಧೈರ್ಯದಿಂದ ಬಾಳಿದರೆ ಬಂದು ಕಷ್ಟಗಳು ದೂರ ಆಗ್ತಾವು. ಇಲ್ಲದಿದ್ದರೆ ದೂರ ಆಗುವ ಸಾಧ್ಯನೇ ಇಲ್ಲಮ್ಮ, ದೂರ ಆಗುವ ಸಾಧ್ಯನೇ ಇಲ್ಲ. ಸಂತೋಷದಿಂದ ನಕ್ಕು ನಳೆಯಬೇಕಾದ ನಮ್ಮ ಸಂಸಾರ ದುಃಖ ಎಂಬ ಬೆಂಕಿಯಲ್ಲಿ ಬಿಟ್ಟು ಸ್ಮಶಾನವಾಗಬಾರದನ್ನ. ಅದಕ್ಕೋಸ್ಕರ ಹೇಳಣ್ಣ, ಈ ನಿನ್ನ ತಮ್ಮನ ಮೇಲೆ ಕೈ ಇಟ್ಟು ಪ್ರಮಾಣ ಅಯ್ಯೋ ಇಲ್ಲಪ್ಪ, ನಾನು ಚಿಂತಿಸುವುದಿಲ್ಲ. ಹಾಗಂತ ಈ ನಿನ್ನ ತಮ್ಮನ ಮೇಲೆ ಪ್ರಮಾಣ ಮಾಡಿ ಹೇಳಣ್ಣ. ಚಂದ್ರು, ಎಂತ ಮಾತು ಹೇಳ್ತೀಯಪ್ಪ? ಹೌದಣ್ಣ, ಚಿಂತೆ ಎಂಬ ಆ ಚಿತೆಯಲ್ಲಿ ನಿನ್ನ ಆತ್ಮವನ್ನು ನೀನೇ ಸುಟ್ಟುಕೊಳ್ಳುವುದು ಬೇಡಣ್ಣ, ಬೇಡ. ಬೇಕಾದಂತ ಕಾಯಿಲೆ ಇದ್ದರೂ ವಾಸಿ ಮಾಡಬಹುದು. ಚಿಂತೆಯನ್ನು ವಾಸಿ ಮಾಡುವುದು ಯಾರಿಂದ ಸಾಧ್ಯನೇ ಇಲ್ಲ. ಆ ಚಿಂತೆ ನನ್ನ ಮಾವನಿಗೆ ಬೇಡ. ಸುಂದರವಾದ ನಮ್ಮ ಸಂಸಾರಕ್ಕೆ ಯಾರ ಕಣ್ಣು ಬೀಳಬಾರದು. ಸಂತೋಷದಿಂದ ನಕ್ಕು ನಳೆಯಬೇಕಾದ ನಮ್ಮ ಸಂಸಾರಕ್ಕೆ ಯಾವನ ನಮಗನ್ನು ಕಣ್ಣ ಬಿಡಬಾರದು. ಅದಕ್ಕೋಸ್ಕರ ಈ ನಿನ್ನ ತಮ್ಮನ ಮೇಲೆ ಆಣೆ ಇಟ್ಟು ಹೇಳಣ್ಣ, ಚಿಂತೆ ಬಿಟ್ಟು ಸಂತೋಷದಿಂದಿರುವೆನೆಂದು. ಆಯ್ತಪ್ಪ ಚಂದ್ರು, ಹಿಂದಿನಿಂದ ನಾನು ಯಾವ ಚಿಂತೆಯನ್ನು ಮಾಡುವುದಿಲ್ಲ. ಸಂತೋಷದಿಂದಿರುವೆ ತಮ್ಮ, ಸಂತೋಷದಿಂದ. ಚಾ ಮಾಡಿದೆ, ಚಾ ಕುಡಿಯೋರಂತೆ ಬನ್ನಿ. ಹಾ ಚಂದ್ರು, ಶ್ರೀಕಾಂತ ನಡೀರಪ್ಪ, ಚಾ ಕುಡಿಯೋಣ. ಆಗ್ಲಪ್ಪ, ಹೋಗೋಣ. ನಿನ್ನ ಸ್ಪೆಷಲ್ ಆಫೀಸರ್ ಆಗಿ ಸೂರ್ಯ ಸೂರ್ಯ ಸೂರ್ಯ, ಎಲ್ಲಿ ಕೇಳಿದರೂ ಬರೇ ಸೂರ್ಯನ ಇಸೆಯವೇ. ಆ ಸೂರ್ಯನನ್ನು ಹಿಡಿಲೇಬೇಕೆಂದು
ಈ ನಗರವನ್ನೇ ಕಿತ್ತಾಡಿದರು. ಅವನ ಸುಳುವೇ ಸಿಕ್ತಿಲ್ಲವಲ್ಲ. ಅವನೇನಾದರೂ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರಬಹುದೇ? ಸ್ಟೇಷನ್ನಲ್ಲಿ ಬರೀ ಅವನದೇ ಕಂಪ್ಲೇಂಟು. ಅವನನ್ನು ಅರೆಸ್ಟ್ ಮಾಡುವ ಧೈರ್ಯ ಇದೆಯೋ ಇಲ್ಲವೆಂದು ಪಬ್ಲಿಕ್ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಟ್ಟದಾಗಿ ಮಾತಾಡುತ್ತಿದ್ದಾರೆ. ಅದನ್ನು ಕಂಡು ನಮ್ಮ ಆಫೀಸರ್ 24 ಗಂಟೆ ಒಳಗಾಗಿ ಅವನನ್ನು ಹಿಡಿಯಲೇಬೇಕೆಂದು ಆರ್ಡರ್ ಮಾಡಿದ್ದಾರೆ. ಅವರ ಕೊಟ್ಟ 24 ಗಂಟೆಯಲ್ಲಿ 10 ಗಂಟೆ ಕಾಲ ಕಳೆದು ಹೋಯಿತು. ಇನ್ನುಳಿದಿರುವ 14 ಗಂಟೆಯಲ್ಲಿ ಆ ಸೂರ್ಯನ ಕೈಗೆ ಈ ಸಂತೋಷ್ ಕುಮಾರ್ ಬೇಡಿ ಹಾಕಿ ಲಾಕಪ್ಪಿಗೆ ಹಾಕುತ್ತಾನೆ. ಲೇ ಮಗನೇ ಸೂರ್ಯ, ಭಂಡಾರದ ಬಂಟ ನಾನೆಂದು ನೀನೆಂತ ಪುಂಡ ಪುಡಾರಿನೇ ಆದರೂ ಭಿಕಾರಿಯಾಗಿ ಬಂದು ಬೀಳುವೆ. ಈ ಶಿಕಾರಿ ಸಂತೋಷ್ ಕುಮಾರನ ನರ್ಕದ ದೊಡ್ಡಿಯಲ್ಲಿ प्रेमवीणा हृदयवीणा भोकरना स्पर्शवीणा हर्षवीणा जीकरना ಸಂಗೀತವೇ ಸಾಹಿತ್ಯವೇ ಹೃದಯಗಳ ಸೇತುವೇನೋ ಸುಪ್ರಭಾತ ಜನ್ಮದಾತ ಹೃದಯಗಳ ಪ್ರಥಮ ಪಾಠ ಇಪ್ಪತ್ತೈದು ವರ್ಷಗಳ ಹಿಂದೆ ಕೂಲಿ ಕೆಲಸ ಮಾಡಿ ಜೀವನ ಮಾಡುತ್ತಿದ್ದೆ. ಶ್ರೀಮಂತನಾಗಬೇಕೆಂಬ ಒಂದೇ ಒಂದು ಆಸೆಯಿಂದ ಆ ಶ್ರೀಮಂತ ದಯಾನಂದನನ್ನು ಕೊಲೆ ಮಾಡಿ ಈ ಕಲಿಯುಗದಲ್ಲಿ ನಾ ನಿಂತಿರುವೆ ಇಂದು ಈ ಜಗದ ಒಡೆಯನಾಗಿ. ಅಂದು ನಾ ಕೊಲೆ ಮಾಡಿದ ಶ್ರೀಮದ್ ದಯಾನಂದನ ಮಕ್ಕಳೇ ವೀರ್ಪಾಕ್ಷಿ ಚಂದ್ರು. ವೀರ್ಪಾಕ್ಷಿ ಬಲ್ಲವನಿದ್ದ, ಚಂದ್ರು ಏನು ಅರಿಯದ ಹಸುಗೂಸಿದ್ದ. ವೀರ್ಪಾಕ್ಷಿಗೆ ಗೊತ್ತಿದ್ದರೂ ಗೊತ್ತಿಲ್ಲರಂತೆ ನಟಿಸುತ್ತಿದ್ದಾನೆ. ಆ ಬಂಡ ವೀರ್ಪಾಕ್ಷಿ
ಮತ್ತು ಆ ದೇವಸ್ಥಾನ ಪೂಜಾರಿಗೆ ಮಾತ್ರ ಗೊತ್ತಿತ್ತು ನಾ ಕೊಲೆ ಮಾಡಿದ ವಿಷಯ. ಆ ಪೂಜಾರಿ ಅಂದೇ ಪರಾರಿಯಾದವನು ಇಂದಿಗೆ ಊರಿಗೆ ಬಂದಿಲ್ಲ. ಬಂದರೆ ಅವನ ಪ್ರಾಣ ಪಕ್ಷಿ ಈ ನರವ್ಯಾಘ್ರನ ಕೈಯಲ್ಲೇ. ಓಹೋ, ಬಣ್ಣದ ಮೋಡಗಳಿಂದ ಅತಿ ಆನಂದದಿಂದ ನಕ್ಕು ನಲಿದಾಡುತ್ತ ಸಂತೋಷದ ಹೊಂಗಿರಗಳನ್ನು ಹೊತ್ತು ಹಾರುತ್ತ ಬರುತ್ತಿರುವ ಹಕ್ಕಿ ಯಾವುದಿರಬಹುದು? ನಿಲ್ಲು ಗಂಗಾ, ನಿಲ್ಲು. ಯಾಕೆ ನನ್ನಿಂದ ನಿನಗೇನಾಗಬೇಕಾಗಿತ್ತು? ಏನಾಗಬೇಕು? ಏನಾಗಬೇಕೆಂದು ಅವೇಕಿ ವಾಕ್ಯಗಳನ್ನು ನೀ ಉಚ್ಚರಿಸಬೇಡ. ಮೊನ್ನೆ ನೀನು ಒಲಿದು ಬಂದು ನನ್ನವಳಾಗದೆ ದೂರ ಆಗಬಹುದೆಂದು ತಿಳಿದು ಹೋಗಿರಬಹುದು. ಆದರೆ ಗಂಗಾ, ಈ ನರವ್ಯಾಘ್ರನ ಬಲಿಯಲ್ಲಿ ಬೀಳದ ಬಾಲ್ಕೆರೆ ಬದುಕುಳಿದಿಲ್ಲ ಈ ಜಗದಲ್ಲಿ. ಅದಕ್ಕೋಸ್ಕರ ನೀ ಬಂದು ಸಿಕ್ಕು ಬಿದ್ದಿ ಈ ನನ್ನ ಬಂಧನದಲ್ಲಿ. ಬಾ ಗಂಗಾ, ಈ ನನ್ನ ಬಾವು ಬಂಧನದಲ್ಲಿ ಹೊಕ್ಕು ನಕ್ಕು ನಲಿದಾಡುವ ಹೂ ನೀನಾಗುವ. ಹೇಯ್, ಮುಖದ ಮೇಲೆ ಮೀಸೆ ಹೊತ್ತು ಇಂಥ ಹೇಸಿ ಕೆಲಸ ಕೈ ಹಾಕ್ಲಿಕ್ಕೆ ನಾಚಿಕೆ ಆಗೋದಿಲ್ವೇನೋ? ನಿನ್ನ ಹೇಸಿ ಗಂಡು ಜನ್ಮಕ್ಕೆ ನೀನು ಆವತ್ತೇ ನನ್ನ ಕೆಣಕಿದಾಗ ನಿನಗೆ ಹೇಳಿದ ವಿಷಯ ಗೊತ್ತಿಲ್ವೇನೋ? ನಾನು ಹಾದರದ ಹೆಣ್ಣು ಅಲ್ಲ ಅಂತ. ಆದರದ ಹೆಣ್ಣು? ಹಾದರದ ಹೆಣ್ಣು ನೀನಾಗಿದ್ದರೆ ಕಣ್ಣಾಕಲು ನಾನೇನು ಮೂರ್ಖನಲ್ಲ. ಗಂಗಾ, ಏನೇ ಎಂದರೂ ನೀ ನನಗೆ ಬೇಕು. ರಂಬೆ ಮೇಯನಿಕರಲ್ತು ಮಿಗಿಲಾದ ನಿನ್ನ ರೂಪ ಲಾವಣ್ಯ, ವಿಶ್ವ ಸುಂದರಿ ಸಹ ಸೋಲಬೇಕಾದ ನಿನ್ನ ಸೌಂದರ್ಯ ನೋಡಿ ನನ್ನ ಹೃದಯದ ನಾಡಿ ಮಿಡಿಯುತ್ತಿದೆ ಗಂಗಾ ಎಂದು. ಅದಕ್ಕೋಸ್ಕರ ಬಾ ಗಂಗಾ. ಮಂಗ, ಮರ್ಯಾದೆಗೆಟ್ಟ ನಾಯಿ ನೀನು. ನಾಯಿ ನಾಯಿ ನಾನಲ್ಲ ಗಂಗಾ, ನೀನೊಂದು ಮಾಗಿದ ಕಾಯಿ. ನೀ ಮನಸ್ಸು ಮಾಡಿದರೆ ಮುಂದಿನ ವರ್ಷ ಜಾತ್ರೆ ಬರುವ ಮುಂಚೆ ಆಗುವೆ ಒಂದು ಮಗುವಿನ ತಾಯಿ. ಒಲ್ಲೆಂದು ನೀ ಮುನಿದರೆ ಒತ್ತಾಯಿಂದ ನಾ ನಿನ್ನನ್ನು ಹೊತ್ತೊಯ್ದು ಶೀಲಗೆಡಿಸಬೇಕಾದರೆ ಆತ್ಮಹತ್ಯೆ ಮಾಡಿಕೊಂಡು ನೀ ಸಾಯಿ. ನಾನು ಸತ್ರು ಚಿಂತೆ ಇಲ್ಲ, ಮುನಿಸಿಕೊಂಡ ಮನಸ್ಸಂದಾದ್ರೂ ಒಪ್ಪಲು ಸಾಧ್ಯವೇ? ಮುನಿಸಿಕೊಂಡಿರುವ ಪ್ರಕೃತಿನೇ ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ಗಟ್ಟಿಯಾಗಿ ನಿಂತ ಈ ಗಂಡ ಬೇರುಂಡ ಈ ಬ್ರಹ್ಮಾಂಡವನ್ನೇ ಹೊತ್ತು ನಿಂತಾಗ ನಿನ್ನಂತ ದಿಟ್ಟತನ ಹೆಣ್ಣಿನ ಮಾತು ಕೇಳಿ ಮನೆಗೋಗುವ ಮೂರ್ಖ ನಾನಲ್ಲ.
ನೋಡು ಗಂಗಾ, ಇದು ಕಾಡು. ಈ ಕಾಡಿನಲ್ಲಿ ನೀ ಅತ್ತು ಕರೆದು ಕೂಗಾಡಿದರು ನಿನ್ನ ಕೂಗಿಗೆ ಹೋಗೊಟ್ಟು ಓಡಿ ಬಂದು ಕಾಪಾಡೋರು ಯಾರು ಇಲ್ಲ. ಸುಮ್ಮನೆ ಸಮಯ ವ್ಯರ್ಥಗೈಯದೆ ಸಂತೋಷದಿಂದ ನೀ ಸೆರಗಾಸಿ ಸರಸ ಸಲ್ಲಾಪ ಆಟ ಆಡಿದರೆ ಸರಿ. ಇಲ್ಲದಿದ್ದರೆ ಈ ನನ್ನ ಸರ್ಪಾಸ್ತ್ರದಲ್ಲಿ ಸಿಕ್ಕು ಬಿದ್ದು ಹೋಗ್ತೀಯ, ಎಚ್ಚರ. ಏಯ್, ನಿನ್ನಂತವನ ಎಚ್ಚರದ ಮಾತಿಗೆ ಹೆದರುವ ಹುಚ್ಚ ಹೆಣ್ಣು ನಾನಲ್ಲವೋ? ನೋಡು, ನನ್ನ ಮಾವಂದ್ರು ಹೊಟ್ಟೆ ಹಸಿದು ಮನೆಗೆ ಬರುವ ಹೊತ್ತಾಯ್ತು. ಅವರೇನಾದ್ರೂ ಬಂದಿದ್ದೆ ಆದ್ರೆ ನಿನ್ನನ್ನ ಮಾತ್ರ ಜೀವಂತ ಬಿಡ್ಲಾರು. ಮರ್ಯಾದೆಯಿಂದ ನನಗೆ ದಾರಿ ಬಿಡು. ದಾರಿಯ ಸೌಂದರ್ಯದ ಸೊಬಗೋಣಿ ಹೊತ್ತು ನಿಂತ ನಿನ್ನ ಅಂತ ಹೆಣ್ಣಿನ ರುಚಿ ನೋಡಬೇಕೆಂದು ನಾನು ಹದ್ದಾಗಿ ಹಾರಿ ಬಂದಾಗ ನಿನ್ನನ್ನು ಸೀಲೆಗೆಡಿಸದೆ ಬಿಡಬಹುದೇ? ಲೇನಾರಿ, ಮರ್ಯಾದೆಯಿಂದ ಹೇಳುವೆ, ಇದೊಂದು ಸಾರಿ. ನೀನಾಗಿ ಒಲಿದು ಬಂದು ನನ್ನ ಹೃದಯ ಗದ್ದಿಗೇರಿ. ನೋಡಿ ಸಾವ್ಕಾರೆ, ಹಠ ಮಾಡಬೇಡಿ. ಹಠ ಮಾಡುವುದು ಒಳ್ಳೆಯದಲ್ಲ. ಹಠ ಹಠ ಅಲ್ಲ ಗಂಗಾ, ಇದು ನನ್ನ ಕೆಟ್ಟ ಚಟ. ಲೇ ಗಂಗಾ, ಹೆಣ್ಣೆಂಬ ಹಾಲು ಯೌವನವನಕ್ಕೆ ಬಂದಾಗ ಕಾಮೆಂಬ ಕಾವೇರಿ ಕಾದು ಕಾದು ಉಕ್ಕಿ ಹೋಗುವ ಮುನ್ನ ನೆಲಕ್ಕೆ ಗಂಡೆಂಬ ಹುಳಿಯನ್ನು ಎಪ್ಪು ಹಾಕಿ ಕಡುಗೋಲಿಂದ ಕಡೆದಾಗ ಬೆಣ್ಣೆ ಎಂಬ ಫಲ ಹೇಗೆ ಬರ್ತದೋ ಅದೇ ರೀತಿ ನಿನಗೆ ಕಾಮದ ಕಾವೇರಿಸಿ ನನ್ನ ಮನದಾಸೆಯನ್ನು ಈಡೇರಿಸಿಕೊಂಡಾಗ ಖಂಡಿತ ಸಿಗೋದು ನಿನಗೆ ಫಲ. ಈ ನರವ್ಯಾಘ್ರನ ಪ್ರತಿರೂಪದ ಪುತ್ರ. ಇದಕ್ಕೆ ನೀನಾಗಬೇಡ ವಿಚಿತ್ರ. ನೀ ಒಪ್ಪದಿದ್ದರೆ ಲೇ ಗಂಗಿ, ನಾಳಿನ ದಿನವೇ ಬರುವುದು ಜಾರಿಣಿ ಎಂಬ ನಿನ್ನ ಭಾವಚಿತ್ರ. ಗೆಲೋ ಕಾಮಂದ, ಇಂಥ ಹೊಲಸು ಮಾತಾಡ್ತಾ ಇದೆಯಲ್ಲ, ನಿನಗೆ ಯಾರು ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಯಾರು ಇಲ್ಲ ಅಂತ ತಿಳಿದುಕೊಂಡಿದ್ದೇನೋ ನೀಚ. ನಮ್ಮಂತ ಬಡವರ ಮೇಲೆ ಯಾಕೋ ಇಷ್ಟೊಂದು ದಬ್ಬಾಳಿಕೆ? ದೇವ ಪರಮಾತ್ಮ, ನಮ್ಮಂತ ಬಡವರ ಮೇಲೆ ನಿನಗೆ ಕರುಣೆ ಕಣಿಕರ ಎನ್ನುವುದೇ ಇಲ್ವೇ? ನೋಡಿ ಸಾವುಕಾರೆ, ದಯವಿಟ್ಟು ನನ್ನನ್ನೇನು ಮಾಡಬೇಡಿ, ಬಿಟ್ಬಿಡಿ ನನ್ನನ್ನ. ಏ ಗಂಗಿ, ಹೊಕ್ಕಿನಿ ಹೊಕ್ಕಿನಿ, ಎಲ್ಲಿಗೆ ಹೊಕ್ಕಿಯ? ಹಾಗಾದರೆ ನಿನ್ನನ್ನು ಹೊತ್ತೊಯ್ದು ಶೀಲ ಕುಕ್ಕುತ್ತೇನೆ. ಆಮೇಲೆ ಎಲ್ಲಿಗೆ ಹೊಕ್ಕಿಯ ಹೋಗು. ಲೇ ಗಂಗಿ, ಗರತಿ ಗರತಿ ಎಂದು ಮಾತು ಮಾತಿಗೆ ಗರ್ವದಿಂದ ಹೇಳುತ್ತಿದೆಯಲ್ಲ, ಈಗೆಲ್ಲಿದೆ ನಿನ್ನ ಗರತಿ ಪದದ ಕೀರ್ತಿ?
ಈ ನರವ್ಯಾಘ್ರನ ಕೈಯಲ್ಲಿ ಸಿಕ್ಕು ದಿಕ್ಕೆಟ್ಟು ಓಡುವಾಯಿತು ಆ ನಿನ್ನ ಗರತಿಯ ಪದದ ಗಮ್ಮತ್ತು. ಹೇ, ಹೇ. ಗಂಗಾ, ಹೇಗಿದೆ ಈ ನಲ್ಲನ ಸಂಗ? ನೀ ಏನೇ ಎಂದರು ಶೀಲಗೆಟ್ಟ ಸೂಳೆ. ಏನೋ ನೀಚ, ಇಂಥ ಕೆಟ್ಟ ಕೃತಿಯನ್ನ ಮಾಡಿದೆಯಲ್ಲ. ನೀನು ಮನುಷ್ಯನಲ್ಲವೋ, ರಾಕ್ಷಸ ನೀನು. ಆದ್ರೆ ನನ್ನ ಶಾಪ ನಿನಗೆ ತಟ್ಟದೆ ಬಿಡ್ಲಾರ್ದು, ನನ್ನ ಶಾಪ ನಿನಗೆ ತಟ್ಟದೆ ಬಿಡ್ಲಾರ್ದು. ನಿನ್ನನ್ನ ಸುಟ್ಟು ಹಾಕುವ ದಿನಗಳು ಇನ್ನೇನು ಉಳಿದಿಲ್ವೋ, ಇನ್ನೇನು ಉಳಿದಿಲ್ಲ. ಸುಟ್ಟು ಹಾಕುವ ಕೆಟ್ಟ ದಿನ. ಲೇ ಗಂಗಿ, ನಾ ಹುಟ್ಟಿದೆ ಕೆಟ್ಟ ನಕ್ಷತ್ರದಲ್ಲಿ. ನಾ ಮೈ ಮುಟ್ಟಿ ಶೀಲಗೆಡಿಸಿದ ಹೆಣ್ಣುಗಳೇ ಲೆಕ್ಕಕ್ಕಿಲ್ಲ. ಎಲ್ಲರೂ ಹೇಳಿದ ಮಾತನ್ನೇ ಹೇಳುತ್ತಾರೆ. ಆದರೆ ಗಂಗಿ, ಯಾವ ಗರ್ತಿ ಶಾಪವೂ ತಟ್ಟಿಲ್ಲ. ಈ ನರವ್ಯಾಘ್ರ ಸತ್ತಿಲ್ಲ. ಸತ್ತವ್ರೆ ನಿಮ್ಮಂತರೆ ಹೊರತು ನಾನಲ್ಲ. ನೋಡು ಪಾಪ, ನೀನು ಅವರಾಗೆ ಸತ್ತು ಹೋಗಬೇಡ. ನನ್ನ ಮಾತಿನಂತೆ ಒಪ್ಪಿ ಸಾಯುವರೆಗೆ ನನ್ನ ಸೂಳೆ ಆಗಿರ್ತೇನೆಂದರೆ ನಿನಗೆ ಹೊನ್ನಿನ ಅರೆಮನೆಯನ್ನು ಕಟ್ಟಿಸಿ ನಿನ್ನನ್ನು ಅದರಲ್ಲಿಟ್ಟು ಚಿನ್ನದ ಒಡವೆಗಳನ್ನು ನಿನ್ನ ಈ ದೇಹಕ್ಕೆ ಒದಿಸಿ ವಜ್ರದ ಮಂಚದ ಮೇಲೆ ನಿನ್ನನ್ನು ಮಲಗಿಸಿ ಸಾಯುವರಿಗೆ ರಾಜ್ಕುಮಾರ್ ಅಂತಿ ಕಾರಲ್ಲಿ ಕುಂದ್ರಿಸಿ ಮೆರೆದಾಡಿಸುವೆ. ಏನನ್ನುವೆ ಗಂಗಾ? ಎಲ್ಲೋ ನೀಚ, ನಿನ್ನ ಹಣ ಆಸ್ತಿ ಆಭರಣ ಕೇವಲ ನನ್ನ ಮಾವಂದ್ರು ಮೆಟ್ಟು ಬಿಟ್ಟು ಹರಕು ಚಪ್ಪಲೆ ಸಮಾನ. ಏ ಸೌಕರ, ಈ ವಿಷಯ ಏನಾದ್ರೂ ನನ್ನ ಅಣ್ಣನಿಗಾಗ್ಲಿ ನನ್ನ ಮಾವಂದ್ರಿಗೆ ಗೊತ್ತಾಗಿದ್ದೆ ನಿನ್ನ ದೇಹವನ್ನ ಕತ್ತರಿಸಿ ಹಾಕದೆ ಬಿಡ್ಲಾರವು. ಹಾದರಕ್ಕೆ ಹುಟ್ಟಿದ ಹಾದರದ ಕತ್ತೆ. ಗಂಗಿ, ಏನಂದೆ? ಹಾದರಕ್ಕೆ ಹುಟ್ಟಿದ ಕತ್ತೆ ಅಂದೆ ಅಲ್ಲ, ಕೆಟ್ಟ ಸೂಳೆ. ಸೂಳೆ ನಾನಲ್ವೋ? ನಿನ್ನಂತ ಹೇಸು ಜನ್ಮವನ್ನ ಹೆತ್ತಬೇಕಾದ್ರೆ ಆ ನಿನ್ನ ತಾಯಿ ಅದೆಷ್ಟು ಜನರಿಗೆ ಸರಿಗೂ ಆಸೆ ಹೆತ್ತಬೇಕನ್ನೋ ಸೂಳೆ ಮಗನೇ. ಗಂಗಿ, ನೀನಿನ್ನು ಬದುಕಿರಬಾರದು, ಸಾಯಲೇಬೇ. ಲೇ ಗಂಗಿ, ಅಸಹ್ಯ ಶಬ್ದಗಳನ್ನು ನೀ ಆಡದಿದ್ದರೆ ನೀನ್ಯಾಕೆ ಸಾಯುತ್ತಿದ್ದೆ ಗಂಗಾ? ನೀ ಸದ್ದುದ್ದು ಒಳ್ಳೆದೆ. ಆ ಅಪವಾದ ನಿನ್ನ ಮಾವ ಚಂದ್ರನ ಮೇಲೆ ಹಾಕಿ ಅವನನ್ನು ಅಪರಾಧಿಯಾಗಿ ಮಾಡಿಸಿ
ಅವನನ್ನು ಜೈಲಿಗೆ ಕಳಿಸಲೇಬೇಕು. ಆವಾಗ ತೀರುತ್ತದೆ ಈ ನರಹಂತಕ ನರವ್ಯಾಘ್ರನ ಸೇಡಿನ ಗುರಿ. ಹೇ, ಹೇ. ಹಾ, ಅದರಂತೆ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ವಿಷಯ ತಿಳಿಸಬೇಕು.